ಸರ್, ಚಾಮರಾಜನಗರಕ್ಕೂ ಮೈಸೂರು ರಾಜಮನೆತನಕ್ಕೂ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ. 1770ರಲ್ಲಿ ಚಾಮರಾಜ ಒಡೆಯರ್ ಹೋಗ್ತಾರೆ. ಹರಿಕುಟರಂತ ಇದ್ದಂತಹ ಈ ಒಂದು ಸ್ಥಳವನ್ನು ಚಾಮರಾಜನಗರ ಬದಲಾಗುತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯವರು ಈ ಬಾರಿ ದಸರಾ ಆಚರಣೆ ಚಾಮರಾಜನಗರ ನಿರ್ಲಕ್ಷ್ಯ ಮಾಡ್ತಾರೆ. ನಾವು ಏನು ಹೇಳ್ತೀರಾ? ಮೈಸೂರು ರಾಜ್ಯದಲ್ಲಿ ಸಹಜವಾಗಿ ಅಂದಿನ ಕಾಲದಲ್ಲಿ ಮೈಸೂರು ಮಹಾರಾಜರು ಮಾಡ್ತಾಯಿದ್ದು ದಸರಾ ಮೈಸೂರಿಗೆ ಸೀಮಿತ ಆಗ್ತಾಯಿತ್ತು. ಈ ಸರ್ಕಾರ ಅಂದರೆ ಹಿಂದೆ ಕೆಲವು ಸರ್ಕಾರ, ನಮ್ಮ ಸರ್ಕಾರನೂ ಇತ್ತು, ಎಲ್ಲ ಬೇರೆ ಬೇರೆ ಸರ್ಕಾರಗಳು ಬಂದಿತ್ತು, ಬೇರೆ ಬೇರೆ ಕಡೆ ದಸರಾವನ್ನು ಆಚರಣೆ ಮಾಡ್ತಾ ಬಂದಿದ್ರು. ಜನರ ಭಾವನೆ ತಕ್ಕಂತೆ ಅವ್ರು ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಆಗಲೇ ಒಂದು ಪದ್ಧತಿ ಶುರು ಮಾಡಿದರೆ ಅವರು ಅದನ್ನ ಮುಂದುವರಿಬೇಕಾಗಿರೋದು ಅತಿ ಅವಶ್ಯ. ಮತ್ತು ಜೊತೆಗೆ ಇವಾಗ ನೋಡಿ, ಮೈಸೂರಲ್ಲೂ ಬಂದು ನೀವು ಆಚರಣೆಯಲ್ಲಿ ಭಾಗಿಯಾಗುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಆದರೆ ಈ ಒಂದು ಪದ್ಧತಿ ಪ್ರಾರಂಭ ಆಗಿದ ಮೇಲೆ ನೀವು ಇಲ್ಲಿ ಶುರು ಮಾಡಿರೋದು ನೀವು ಮುಂದುವರಿಬೇಕಾಗಿದೆ. ಮತ್ತು ಅದು ಯಾವುದೇ ರೀತಿ ಸುಮ್ಮನೆ ರದ್ದು ಮಾಡಿರೋದು ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಬೊಕ್ಕಸದ ಕೊರತೆ ಇದೆಯಾ ಅಂತ ಅನಿಸ್ತದೆ ಸರ್, ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ. ಇದೇನು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋದು, ಇದು ಅವ್ರಿಗೆ ಹಣದ ಒಂದು ಕೊರತೆ ಇದೆ. ಅವರ ಅನೇಕ ಒಂದು ಅಭಿವೃದ್ಧಿ ಕೆಲಸ ಎಲ್ಲೂ ಕೂಡ ಆಗ್ತಾ ಇಲ್ಲ. ನಮ್ಮ ಕೊಡಗು ಕಡೆ ಬನ್ನಿ, ಪಿರಿಯಾಪಟ್ಟಣ ಬನ್ನಿ, ಹುಣಸೂರು ಬನ್ನಿ, ಮೈಸೂರು ನಗರಕ್ಕೂ ಬನ್ನಿ, ಎಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಚಾಮರಾಜನಗರದಲ್ಲಿ ನನಗೆ ಇನ್ನೂ ಮೊದಲನೇ ಬಾರಿ ಕೊಳ್ಳೇಗಾಲ ಬರೋವಂಥದ್ದು ಅವಕಾಶ ಸಿಕ್ಕಿದೆ ನಮ್ಮ MP ಆಗಿದ ನಂತರ. ಸೊ ಇಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ, ಆದರೂ ಸಹ ನಾನು ಅಂದಾಜು ಮೇಲೆ ಹೇಳ್ಬೋದು, ಇಲ್ಲೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ. ನೋಡಿ, ಈಗಾಗಲೇ ಒಂದು ಕರಾಳ ಇತಿಹಾಸ, ಕರಾಳ ಸಮಯದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆ ಸಮಯದಲ್ಲಿ ಸುಮ್ಮನೆ ನಿಮ್ಮ ಚಿಂತನೆ ಅಥವಾ ನಿಮ್ಮ ಒಂದು ಆಲೋಚನೆ ಮೇರೆಗೆ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ಒಂದು ಅಂಶ ಆಗಲ್ಲ ಇದನ್ನ ಬ್ಯಾನ್ ಮಾಡೋದಕ್ಕೆ ಅಥವಾ ಅದನ್ನ ನಿರ್ಬಂಧ ಮಾಡೋದಕ್ಕೆ. ಎಲ್ಲ ರೀತಿಯ ಒಂದು ಆಲೋಚನೆಗಳಿದೆ ಭಾರತದಲ್ಲಿ, ಒಂದು ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯನ್ನು ಕಾಪಾಡಬೇಕಾಗಿರೋದು ಈ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಮುಂದುವರಿಬೇಕು. ಮೈಸೂರು ರಾಜಮನೆತನ ನಮ್ಮ ವನ್ಯಮೃಗ ಪ್ರಾಣಿಗಳೊಂದಿಗೆ ಒಂದು ಸಂಬಂಧ ಹೊಂದಿದೆ.